ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ರೆಡಿ ಆಗಿದ್ದೀನಿ ನೋಡಿ. ರೆಡಿ ಆಗಿ ಹೋಗಿ ಬಂದೆ ನಾನು ಆಲ್ರೆಡಿ. ಏನಂದರೆ ಇವತ್ತು ಫಂಕ್ಷನ್ನು ಶ್ರದ್ಧಾದ ಬರ್ಡೇ ಇತ್ತು. ಶ್ರದ್ಧಾದ ಬರ್ಡೇ ಮೊನ್ನೆನೇ ಆಗೋಯ್ತು. ಆದರೆ 5 ಇಯರ್ಸ್ ಅವಳಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಒಂದಿನ ಇವತ್ತು ಮಾಡಿದರು ಫಂಕ್ಷನ್ನು. ಶ್ರದ್ಧಾ ಅಂದರೆ ನನ್ನ ಫ್ರೆಂಡ್ ಅಂಬಿಕಾ ಇದ್ದಳಲ್ಲ, ಅವ್ರ ಮಗಳು. ಫಂಕ್ಷನ್ಗೆ ಹೋಗಿದ್ದೆ. ನಾನು ಹೋಗ್ಬೇಕಾರೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಹೋಗಿ ಅವ್ರಿಗೆ ಮೇಕಪ್ ಮಾಡಿ ಬಂದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ನೆಂಟರು ಬಂದಿದ್ದರು, ಅದರಿಂದ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದಕ್ಕೆ, ಅದರಿಂದ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಹೋಗಿ ಬಂದು ಫ್ರೀಯಾಗಿ ಕೂತಿದ್ದೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಬರ್ಡೇ ಎಲ್ಲ ಚೆನ್ನಾಗಾಯಿತು. ಊಟ ಎಲ್ಲ ಚೆನ್ನಾಗಿತ್ತು, ತಿನ್ಕೊಂಡು ಬಂದ್ವಿ. ಮತ್ತು ಏನು ಗೊತ್ತಾ, ನನ್ನ ಫ್ರೆಂಡು ನನಗೆ ಅರ್ಶಿನ ಕುಂಕುಮ ಕೊಟ್ಟಳು, ಸೀರೆ ಕೊಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸೀರೆ, ನಂಗೆ ತುಂಬ ಇಷ್ಟ ಆಯಿತು ಗಾಯ್ಸ್. ನೋಡಿ, ಆರೆಂಜ್ ಕಲರು, ಪರ್ಪಲ್ ಕಲರ್ ಬಾರ್ಡರು ಮತ್ತು ಬ್ಲೌಸ್ ಎಲ್ಲ ಕಾಂಬಿನೇಷನ್ ಇದೆ. ಸಖತ್ ಇಷ್ಟ ಆಯಿತು ಗಾಯ್ಸ್ ನನಗೆ ಈ ಸೀರೆ. ನನ್ನ ಹತ್ರ ಆರೆಂಜ್ ಕಲರ್ ಸ್ಯಾರಿನೇ ಇರಲಿಲ್ಲ. ನಾನು ಈ ಸತಿ ತೊಗೊಂಡ್ರೆ ಆರೆಂಜ್ ಕಲರೇ ತೊಗೋಬೇಕು ಅಂದ್ಕೊತಾ ಇದ್ದೆ. ನನಗೆ ಆರೆಂಜ್ ಕಲರೇ ಕೊಟ್ಟಿದ್ದಾಳೆ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಂಬಿಕಾ. ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ, ಚೆನ್ನಾಗಿದೆ ಸೀರೆ ಗೈಸ್. ನೋಡಿ ಗೈಸ್, ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನ್ನ ಹತ್ರ ಈ ಕಲರೇ ಇರಲಿಲ್ಲ. ನಾನು ಅನ್ಕೊತಾ ಇದ್ದೆ, ನಾನು ಯಾಕೆ ಆರೆಂಜ್ ಕಲರು ಡ್ರೆಸ್ಸೂ ಇಲ್ಲ, ಸ್ಯಾರಿನೂ ಇಲ್ಲ ಅಂತ ಅನ್ಕೊತಾ ಇದ್ದೆ. ತಗೋಬೇಕು ಅನ್ಕೋತಾ ಇದ್ದೆ. ನನಗೆ ಅಷ್ಟರಲ್ಲಿ ಅಂಬಿಕಾನೇ ಕೊಡಿಸಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮತ್ತು ಗೈಸ್, ನನಗೆ ಸೀರೆ ಅಂದಿದ್ದಕ್ಕೆ ಒಂದು ನೆನಪಾಯಿತು. ಎಲ್ಲರೂ ತುಂಬ ಜನ ಕೇಳ್ತಾರೆ ನನ್ನ ಹತ್ರ, ಸೀರೆ ನೀವು ಎಲ್ಲಿ ತೊಗೊತೀರಾ, ಎಲ್ಲಿ ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲೇ ತೊಗೋತೀನಿ ಯಾವಾಗಲೂ ಅಂತ ಏನಿಲ್ಲ. ನನಗೆ ಎಲ್ಲಿ ಸೀರೆ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ತೊಗೊಳ್ತಾ ಇರ್ತೀನಿ. ಆದರೆ ಮೊನ್ನೆ ಮಾತ್ರ ಒಂದು ಶಾಪ್ಗೆ ಹೋಗಿದ್ದೆ ನಾನು. ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಸೀರೆಗಳು. ಸಕ್ಕತ್ತಾಗಿದ್ವು, ಕಲೆಕ್ಷನ್ಸು ಅಷ್ಟೇ. ಮತ್ತು ಎಷ್ಟು ಇದು ಕಾಸ್ಟ್ ಎಲ್ಲನೂ ಎಷ್ಟು ಕಮ್ಮಿ ಇದೆ ಅಂತಂದರೆ, ನಾನು ಫಸ್ಟ್ ತೊಗೊಳೋದ್ರಗಿಂತನೂ ತುಂಬ ಅಂದರೆ ತುಂಬ ಕಮ್ಮಿ ಇತ್ತು. ಅದು ನನಗೇ ಶಾಕ್ ಆಯಿತು, ಇಷ್ಟು ಕಮ್ಮಿಗೆಲ್ಲ ಸೀರೆ ಸಿಗುತ್ತಾ ಅಂತ. ಅದರಿಂದ ನಾನು ಅದನ್ನೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ನಿಮಗೇನೆ ಅದನ್ನು ಎಲ್ಲಿ ತೊಗೊಂಡಿದ್ದು ಸೀರೆ, ಯಾವ ಊರು ಅಂತೆಲ್ಲನೂ ನಾನು ನೀಟಾಗಿ ಡೀಟೇಲಾಗಿ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಗೈಸ್ ಎಲ್ಲೂ ಇಲ್ಲ, ಇಲ್ಲೇ ರಾಜನಕುಂಟೆಯಲ್ಲೇ ಇದೆ, ಮೇನ್ ರೋಡಲ್ಲೇ ಇದೆ. ಅದ್ರ ಅಂಗಡಿ ಹೆಸರು ಏನೋ ಮರ್ತೋಗಿದ್ದೀನಿ, ಅಂಗಡಿ ಹೆಸರು ಜ್ಞಾಪಕ ಇಟ್ಕೊಂಡಿಲ್ಲ. ಆದರೆ ಅದು ಒಂದು ರಾಜನಕುಂಟೆಯಲ್ಲಿ ಅಕ್ಷತಾ ಸ್ಟುಡಿಯೋ ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಇದೆ. ಅಂಗಡಿ ಹೆಸರು ಗೊತ್ತಿಲ್ಲ ಗೈಸ್. ಆದರೆ ರೇಷ್ಮೆ ಸೀರೆದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಾನು ಅದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋದೆ, ಅಂಗಡಿ ಹೆಸರು ಕೇಳೂ ಇಲ್ಲ. ಸೀರೆಗಳು ಚೆನ್ನಾಗಿದೆ ಅನ್ನೋ ಇದರಲ್ಲಿ ಸೀರೆ ನೋಡಿಕೊಂಡು ಫೋಟೋಸ್ ತೆಕ್ಕೊಂಡು ಬಂದಿದ್ದೀನಿ. ನೋಡಿ ಒಂದ್ಸತಿ ನಾನು ಆ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸು ನೋಡಿ, ನಿಮಗೆಲ್ಲ ಇಷ್ಟ ಆದರೆ ಹೋಗಿ ತಗೊಳ್ಳಿ. ಎಷ್ಟು ಕಮ್ಮಿ ಅಂತಂದರೆ, ನಾನು ನಿಜ ರೇಷ್ಮೆ ಸೀರೆ ಎಲ್ಲ ಇಷ್ಟು ಕಮ್ಮಿಗೆ ಸಿಗುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಕಮ್ಮಿ ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ನಿಮಗೆ ಸಿಗುತ್ತೆ. ಏನಂದರೆ ಇವಾಗ ಗೌರಿ ಹಬ್ಬ ಬರುತ್ತೆ. ಗೌರಿ ಹಬ್ಬದಲ್ಲಿ ತುಂಬ ಜನ ಸೀರೆ ತೊಗೊಳ್ತೀರಾ, ಮತ್ತು ಗಿಫ್ಟ್ ಮಾಡೋಕ್ಕೆಲ್ಲನೂ ಸೀರೆ ತೊಗೊಳ್ತೀರಾ. ನೀವು ಆರಾಮಾಗಿ ಅಲ್ಲಿ ಹೋದರೆ ನಿಮಗೆ ಕಮ್ಮಿ ಬಜೆಟಲ್ಲಿ ಸೀರೆ ಸಿಗುತ್ತೆ. ಅದರಿಂದ ನಾನು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಬೇಕಾದ್ರೆ ಸೀರೆ ಎಲ್ಲೂ ಫೋಟೋಸ್ ಹಾಕ್ತೀನಿ. ನಾನು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ನನಗೆ ಐಡಿಯಾ ಬಂದಿಲ್ಲ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಜಸ್ಟ್ ನಾನು ನಮ್ಮ ಮನೆಯವ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದು, ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲಿ ಏನು ಅಂತ. ನಾನು ಇನ್ನೊಂದು ಸತಿ ಅಲ್ಲಿ ಶಾಪ್ ಹತ್ರ ಹೋಗ್ಬಿಟ್ಟು ಬೇಕಾದ್ರೆ ಆ ಶಾಪ್ ಹೆಸರು ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದೇನಿಲ್ಲ, ರಾಜನಕುಂಟೆಯಲ್ಲಿ ಅಕ್ಷತಾ ಸ್ಟುಡಿಯೋ ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಇದೆ ರೇಷ್ಮೆ ಸೀರೆ. ನಿಮ್ಗೆ ಮಗ್ಗ ಸೀರೆ ಎಲ್ಲ ಥರ ಸೀರೆನೂ ಸಿಗುತ್ತಲ್ಲಿ. ನೋಡಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್. ಗೈಸ್ ನೋಡಿ, ಸ್ಯಾರೀಸಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಗೈಸ್. ಆದರೆ ಫೋಟೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಮಗೆ ರಿಯಲಾಗಿ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ, ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿತ್ತು. ಇದು ರಾಮ ಗ್ರೀನ್ ಸ್ಯಾರಿ ಮತ್ತು ಮೆರೂನ್ ಬಾರ್ಡರು, ಬ್ಲೌಸ್ ಎಲ್ಲ ಮೆರೂನ್ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ. ನಂಗೆ ಸಖತ್ ಇಷ್ಟ ಆಯಿತು ಈ ಸೀರೆ. ಇದನ್ನೇ ತೊಗೊಂಡಿದ್ದವರು. ಎಷ್ಟಿರ್ಬೋದು ಗೈಸ್ ಇದು? ಒಂದು ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು, ನಾವು ಎಷ್ಟು ಕೊಟ್ವಿ ಅಂತ ಹೇಳ್ಬಿಟ್ಟು. ಆದರೆ ನನಗಂತೂ ಸಖತ್ ಇಷ್ಟ ಆಯಿತು ಸ್ಯಾರೀಸ್ ಮಾತ್ರ. ಒಂದೊಂದು ರೇಟ್ ನೋಡ್ತಾ ಇದ್ರೆ ಇವೆಲ್ಲ ನೋಡಿ, ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಸಿಗೋದು ನಿಮಗೆ.
ಕಮ್ಮಿಯಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸಲ್ಲೇ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿರೋ ಸೀರೆ ಇದ್ದಾವೆ ಅಂದರೆ, ಇನ್ನೂ ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಇನ್ನೂ ಎಷ್ಟು ಚೆನ್ನಾಗಿರೋ ಸೀರೆ ಸಿಗ್ತವೆ ನಿಮಗೆ. ಇದೆಲ್ಲ ಡೈರೆಕ್ಟು ಮಗ್ಗದಿಂದ ಬಂದಿರೋದಿಲ್ಲಿ, ಅದಕ್ಕೆ ಅವರು ನಿಮಗೆ ಕಮ್ಮಿಗೆ ಕೊಡ್ತಾರಷ್ಟೇ. ಸೀರೆ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲ ಚೆಕ್ ಮಾಡಿನೇ ತೊಗೊಂಡಿದ್ದು. ಸಖತ್ತಾಗಿತ್ತು ಗೈಸ್, ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿ ಒಂದು 1000ಇಂದನೂ ಸ್ಟಾರ್ಟ್ ಇದೆ ಅಂತೆ, 1000ಇಂದ ಸ್ಟಾರ್ಟು. ಅದ್ರ ಮೇಲೆ ನೀವು ಯಾವ ಥರ ಸ್ಯಾರಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ನಾವು ನೋಡಿ ಸೆಲೆಕ್ಟ್ ಮಾಡಿ ನಾವು ನೋಡ್ತಾ ಇರೋ ಸೀರೆ ಒಂದು 2000 ಒಳಗಡೆನೇ ಇದೆ. ಎಷ್ಟು ಸಖತ್ತಾಗಿದ್ವು ಗೊತ್ತಾ ಸೀರೆಗಳೆಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು. ಈ ಗ್ರೀನ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಸ್ ನಾವು ಬರ್ತಡೇಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು, ಎಲ್ಲ ಮುಗ್ದೋಗಿತ್ತು. ಆದರೂ ಇತ್ತು ಪರವಾಗಿಲ್ಲ, ಸ್ವಲ್ಪ ಲೇಟಾಗಿ ಹೋದ್ವಿ ಲಾಸ್ಟಲ್ಲಿ. ಆದರೂ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಬರ್ಡೇಗಲ್ಲಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ಲು, ವೀಡಿಯೋಸ್ಗೂ ಬಂದಿಲ್ಲ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.